ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಡಿ. ನಾವು ಕೂಡ ಸೂಪರ್ ಆಗಿದ್ದೀನಿ. ಈ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಆಲ್ಮೋಸ್ಟ್ 4 o'clock ಆಗಿದೆ. 4 o'clock-ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಒಂದಷ್ಟು ಕಮೆಂಟ್ಸ್ ಬಂದಿತ್ತಲ್ವ, ಕಮೆಂಟ್ಸಿಗೆ ಒಂದಷ್ಟು ರಿಪ್ಲೈ ಮಾಡೋಣ ಅಂಥೇಳಿ ಅಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರಿಪ್ಲೈ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ. ಅದೇ ಅವಾಗ ನಾನು ಹಿಂದಿನ ವಿಡಿಯೋ ಏನು ಹಾಕಿದ್ದೆ ಅದರಲ್ಲಿ ಅವ್ರದ್ದು ಲಾಯರ್ದು ಏನಾಯಿತು, ಅದ್ರದ್ದು ಮತ್ತೆ ಅವ್ರು ಏನಾದರೂ ಕಮೆಂಟ್ ಮಾಡಿದ್ರಾ, ಮತ್ತು ಅದ್ರ ಬಗ್ಗೆ ಏನು ಹೇಳಲಿಲ್ಲ, ಏನು ಅಪ್ಡೇಟ್ ಕೊಡಲೇ ಇಲ್ಲ ಅಂಥೇಳಿ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಅದನ್ನು ವಿಡಿಯೋ ಮುಖಾಂತರನೇ ಹೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದೇನಿಲ್ಲ ಫ್ರೆಂಡ್ಸ್, ಅವರು ಮತ್ತೆ ಏನು ರಿಪ್ಲೈ ಮಾಡಿದ್ರಷ್ಟೇ. ಅದು ಏನು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಏನಂತಂದರೆ, ಐ ವಿಲ್ ಮೀಟ್ ಯು ಮಂಡೇ. ನಮ್ಮ ಮೇಡಮ್ ಇಲ್ಲ, ನಾನು ಸೋಮವಾರ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೋಮವಾರನೂ ಇಲ್ಲ, ಮಂಗಳವಾರನೂ ಇಲ್ಲ. ಇವತ್ತು ಮಂಗಳವಾರ ಆಲ್ರೆಡಿ. ಏನು ಮತ್ತೆ ಅವರಿಂದ ರಿಪ್ಲೈ ಬಂದಿಲ್ಲ. ಮತ್ತು ಏನು ಅಷ್ಟೇ, ಅದು ಒಂದೇ ಒಂದು ಕಮೆಂಟ್ ಮಾಡಿದ್ರಷ್ಟೇ. ಇಷ್ಟು ಕಮೆಂಟ್ ಮಾಡಿದ್ದಕ್ಕೆ, ನಾನು ಅಷ್ಟು ಹೇಳಿದ್ದಕ್ಕೆ ಒಂದೇ ಒಂದು ಕಮೆಂಟ್ ಮಾಡಿದ್ರು, ಸೋಮವಾರ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಸೋಮವಾರನೂ ಯಾವುದೇ ಕಮೆಂಟು ಬರಲಿಲ್ಲ, ಎಲ್ಗೂ ಬಂದು ಮೀಟು ಮಾಡಲಿಲ್ಲ. ಯಾಕೆಂದರೆ ಅವರೆಲ್ಲ ಫೇಕ್ ಆಗಿರೋದ್ರಿಂದ ಹೆಂಗೆ ಬರ್ತಾರೆ ಹೇಳಿ? ಅವರು ಫೇಕ್ ಐ ಡಿಗಳು ಇಟ್ಕೊಂಡು ಬಂದು ಸುಮ್ಮನೆ ಕಮೆಂಟ್ ಮಾಡ್ತಾರೆ. ನಾನು ಅದಕ್ಕೇ ಮತ್ತೆ ಅದನ್ನು ತೆಗಿಯೋದು ಬೇಡ, ಏನು ಹೇಳೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ಏನಂದರೆ ತುಂಬ ರಿಪೀಟೆಡಾಗಿ ಕಮೆಂಟ್ಸ್ ಬರ್ತಾಯಿದ್ರಿಂದ ಅದ್ರ ಬಗ್ಗೆ ಏನಾಯಿತು ಹೇಳಿ ಅಂತ ಇದರಿಂದ ಅದಕ್ಕೇ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಮತ್ತೆ ಕೇಳಿದ್ರಿ, ಇದು ಮತ್ತು ಸಪೋರ್ಟ್ ಮಾಡಿದ್ರಿ ತುಂಬ ಜನ. ತುಂಬ ಖುಷಿ ಆಯಿತು. ಏರವಳ್ಳಿಯಲ್ಲಿ ನೇತ್ರ ಅಂತ ಹೇಳ್ಬಿಟ್ಟು ಅವರು ಲಾಯರ್ ಅಂತೆ ಮೇಡಮ್ಮು. ತುಂಬ ಖುಷಿಯಾಯಿತು ಮೇಡಮ್ ನಿಮ್ಮ ಸಪೋರ್ಟಿಗೆ. ಮತ್ತು ನಮ್ಮ ಇಲ್ಲಿ ಯೂಟ್ಯೂಬಲ್ಲೂ ಕೂಡ ನಮ್ಮ ಯೂಟ್ಯೂಬರ್ ಒಬ್ಬರು ಲಾಯರ್ ಮೇಡಮ್ ಇದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿಯಾಯಿತು ನಿಮ್ಗಳ ಸಪೋರ್ಟಿಗೆಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಕಂಟೆಂಟ್ ವ್ಲಾಗ್ ಬೇಕು ಹೇಳಿ, ಖಂಡಿತ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಏನು ಡೈಲಿ ವ್ಲಾಗ್ ಮಾಡಬೇಕಾ, ಟೈಲರಿಂಗ್ ವ್ಲಾಗ್ ಮಾಡಬೇಕಾ, ಏನು ಮಾಡಬೇಕಿಲ್ಲ, ಟಿಪ್ಸ್ಗಳ ಬಗ್ಗೆ ವ್ಲಾಗ್ ಮಾಡಬೇಕಾ, ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಯಾವ ವ್ಲಾಗ್ ಹೇಳ್ತೀರಾ, ಖಂಡಿತ ನಾನು ಆ ವ್ಲಾಗ್ನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅಷ್ಟೇ, ಇನ್ನೇನು ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ಇನ್ನೇನಾದರೂ ಇದ್ದರೆ ಖಂಡಿತ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ವೀಡಿಯೋನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ಕೊಡೋದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲೂ ಆದಷ್ಟು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಒಂದು ಯಾವುದಾದ್ರೂ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದ್ದೆ. ಏನಿಲ್ಲ ಫ್ರೆಂಡ್ಸ್, ಏರ್ ಬಗ್ಗೆ ಹೇಳೋಣ ಅಂತ. ನನ್ನ ಮಗಳು ಏರು ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಅದಕ್ಕೆ ಏನು ನಾನು ಯೂಸ್ ಮಾಡ್ತಾಯಿದ್ದೀನಿ, ಅವ್ಳು ಗ್ರೋ ಆಗೋದಕ್ಕೆ ಏನು ಕಾರಣ ಅಂತೇಳಿ ಖಂಡಿತ ನಿಮ್ಗೆ ಹೇಳ್ತೀನಿ. ಅವಳದು ಆಲ್ಮೋಸ್ಟ್ ಎಷ್ಟು ಕೆಳಗಡೆ ಇದೆ ಅಂದರೆ ಕುಂಡಿಯಿಂದ ಕೆಳಗಡೆ ಬರುತ್ತೆ, ಅಷ್ಟು ಉದ್ದ ಇದೆ ಹೇರು. ತೋರಿಸ್ತೀನಿ ನಿಮಗೆ ಒಂದ್ಸಲ ಅವಳ ಏರ್ನ. ಬಟ್ ಈಗ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ಅವಳು ಕೂದಲಿಗೆ ಏನು ಹಾಕ್ತೀನಿ ಅನ್ನೋದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಫೇಸ್ ಪ್ಯಾಕ್ ಮಾಡ್ತೀನಿ, ಏನು ಹೇರ್ ಪ್ಯಾಕ್ ಮಾಡ್ತೀನಿ ಅಂತ. ಇದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಏನಂತಂದರೆ, ಕೂದಲಲ್ಲಿ ಏನಾದರೂ ತುಂಬ ಡ್ಯಾಂಡ್ರಫ್ ಇತ್ತು ಅಂತಂದರೆ, ಮತ್ತು ಕೂದಲು ನೈಸ್ ಬರೋದಕ್ಕೆ, ಮತ್ತು ಅದಕ್ಕೆ ವಿಟಮಿನ್ ಸಿಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಏನು ಅಂತೇಳಿ ನೋಡ್ಕೊಂಡು ಬನ್ನಿ, ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ನೈಟೇ ಮೆಂತ್ಯನ ನೆನೆಸ್ಬೇಕು. ನಿಮ್ಮದು ಕೂದಲು ತುಂಬ ಉದ್ದ ಇದೆ, ದಪ್ಪ ಇದೆ ಅಂತಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ನೆನೆಸ್ಕೊಳ್ಳಿ. ಇಲ್ಲ ತುಂಬ ಸಣ್ಣ ಇದೆ ಅಂತಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನು ನೆನೆಸ್ಕೊಂಡ್ಮೇಲೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಆ ನೀರನ್ನ ಚೆಲ್ಲೋದಕ್ಕೆ ಹೋಗಬೇಡಿ, ಆ ನೀರು ಬೇಕಾಗುತ್ತೆ ಇಟ್ಕೊಳ್ಳಿ. ಇಲ್ಲಿ ನಾನು ವಿಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಒಂದು 2-3 ಬೇಕಾಗುತ್ತೆ. ಆ ವಿಟಮಿನ್ ಸಿ ಟ್ಯಾಬ್ಲೆಟ್ ಹಾಕಿದಷ್ಟು ಏರ್ ಗ್ರೋತಿಂಗು ತುಂಬ ಈಸಿ ಆಗುತ್ತೆ, ಮತ್ತು ಚೆನ್ನಾಗಿರುತ್ತೆ. ಕೂದಲು ತುಂಬ ನೈಸ್ ಬರುತ್ತೆ, ಒಳ್ಳೆ ವಿಟಮಿನ್ ಸಿಗುತ್ತೆ ಕೂದಲಿಗೋಸ್ಕರ. ಅದಕ್ಕೋಸ್ಕರ ಇಲ್ಲಿ ಅವಳದು ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ, ಮತ್ತು ನಾನು ನನ್ನ ಮಗಳು ಇಬ್ಬರು ಏರ್ ಪ್ಯಾಕ್ ಹಾಕ್ಕೊಳ್ತಾ ಇರೋದ್ರಿಂದ ವಿಟಮಿನ್ ಸಿ ಟ್ಯಾಬ್ಲೆಟ್ನ ಒಂದು 4 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು. ಈಗ ಅದಕ್ಕೆ ನಾವು ಒಂದು ಅಲೋವೆರಾ ಸೇರಿಸ್ಕೊಳ್ಳೋಣ. ಅಲೋವೆರಾನ ನೋಡಿ ನಮ್ಮ ಪಾಟಲ್ಲೇ ಇದೆ. ಫ್ರೆಶ್ಶಾಗಿ ನಾನಿವಾಗ ಅಲೋವೆರಾನ ಕಿತ್ಕೊಂಡು ಅಲ್ಲೇ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಪಾಟ್ಗಳಲ್ಲೇ ಹಾಕ್ಕೊಂಡಿದ್ರೆ ಅಲ್ಲೇ ಫ್ರೆಶ್ಶಾಗಿ ಕಿತ್ಕೊಂಡು ಅಲ್ಲೇ ಹಾಕಿ. ಇಲ್ಲಾಂದರೆ ಅಲೋವೆರಾ ಜೆಲ್ ಸಿಗುತ್ತೆ, ಜೆಲ್ನ ನೀವು ಯೂಸ್ ಮಾಡ್ಕೊಬೋದು. 1 ಟೇಬಲ್ ಸ್ಪೂನಿಂದ 1.5 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಒಂದೇ ನಾನು ಹಾಕಿದ್ದು
ಅಲೋವೆರಾನ ಪಕ್ಕದಲ್ಲಿ ಚಿಕ್ಕ ಚಿಕ್ಕದೆಲ್ಲ ಎಷ್ಟೊಂದು ಒಡ್ಕೊಂಡು ಬಂದಿದೆ. ನಮ್ಮ ಮನೆ ಹತ್ರ ತುಂಬ ಜಾಗ ಇಲ್ಲ, ಅದಕ್ಕೋಸ್ಕರ ಪಾಟ್ಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಏನು ಪಾಲಕ್ ಸೊಪ್ಪು ತಂದಿರ್ತೀವಲ್ಲ ಅದ್ರ ಬೇರಿರುತ್ತಲ್ಲ ಅದನ್ನು ನೆಟ್ಟರೆ ಮತ್ತೆ ನೋಡಿ ಎಷ್ಟು ಚಿಗುರು ಒಡ್ಕೊಂಡಿದೆ. ನಾನು ಇದನ್ನು ಅವಾಗವಾಗ ಕಿತ್ಕೊತಾ ಇರ್ತೀನಿ. ಮತ್ತು ನಮ್ಮದು ಬರ್ಡ್ಸ್ ಇದೆಯಲ್ಲ, ಲವ್ ಬರ್ಡ್ಸು, ಅದಕ್ಕೂ ಕೂಡ ನಾನು ಕಿತ್ಕೊಂಡು ಹಾಕ್ತೀನಿ. ಲವ್ ಬರ್ಡ್ಸಿಗೆ ತುಂಬ ಇಷ್ಟಪಟ್ಟು ತಿಂತವೆ ಲವ್ ಬರ್ಡ್ಸು ಕೂಡ. ಈಗ ಅಲೋವೆರಾನ ತೊಗೊಂಬಂದ್ಬಿಟ್ಟು ಇದನ್ನು ಕಟ್ ಮಾಡಿ ನಾವು ಜೆಲ್ ಮಾತ್ರ ಸೇರಿಸ್ಕೋಬೇಕಾಗುತ್ತೆ. ಅಲೋವೆರಾದಲ್ಲೂ ಒಳ್ಳೆ ವಿಟಮಿನ್ಸ್ ಇರೋದ್ರಿಂದ, ಒಂದು ಒಳ್ಳೆ ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಇದು ತುಂಬಾ ಒಳ್ಳೆಯದು ಹೇರ್ ಪ್ಯಾಕಿಗೆ ಅಂತ ಹೇಳ್ಬಿಡು. ಮೆಂತ್ಯದಲ್ಲಿ ತುಂಬ ಒಳ್ಳೊಳ್ಳೆ ಗುಣಗಳಿದೆ. ಮತ್ತು ಇದು ಡ್ಯಾಂಡ್ರಫ್ಗೆ ತುಂಬಾ ಸಹಾಯ ಮಾಡುತ್ತೆ. ಡ್ಯಾಂಡ್ರಫ್ ಕಮ್ಮಿ ಮಾಡೋದ್ರಲ್ಲಿ ವೀಕ್ಲಿ 1 ಟೈಮ್ ನೀವು ಈ ಥರ ಮಾಡಿ, ಇಲ್ಲ ಮಂತ್ಲಿ ಒಂದು 3 ಟೈಮ್ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಟ್ರೈ ಮಾಡಿ. ನಾನು ಇದನ್ನು ನಿಮಗೆ ಸುಮ್ಮನೆ ಹೇಳ್ತಿಲ್ಲ, ನಾನು ಟ್ರೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ನಾನು ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ನಾನು ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಬರೀ ಮೆಂತ್ಯದಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮಗಳಿಗೆ ಯೂಸ್ ಮಾಡಿರೋದು ನಿಮಗೆ ಹೇಳಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಲೋವೆರಾನ ಮೇಲ್ಗಡೆದು ಓಪನ್ ಮಾಡಿದ್ರೆ ಈ ಥರ ನಮಗೆ ಜೆಲ್ ಥರ ಸಿಗುತ್ತೆ ಫ್ರೆಶ್ ಆಗಿ. ಇದನ್ನು ಸೇರಿಸ್ಕೊಬೇಕು. ವಿಟಮಿನ್ ಸಿ ಟ್ಯಾಬ್ಲೆಟ್ ಒಂದು 4 ತೊಗೊಂಡಿದ್ದೀನಿ, ಹಾಗೆ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಈಗ ನಾನು ಒಂದು ಎಗ್ಗಲ್ಲಿ ವೈಟ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ, ಎಲ್ಲೋ ಸೇರಿಸಿಲ್ಲ, ಬರೀ ವೈಟ್ ಮಾತ್ರ ಸೇರಿಸ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು, ನಾವು ಎಷ್ಟೇ ಪೇಸ್ಟ್ ಮಾಡಿದ್ರೂ ಸ್ವಲ್ಪ ತರಿ ಬಂದೇ ಬರುತ್ತೆ. ಆದಷ್ಟು ಚೆನ್ನಾಗಿ ಪೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನಮಗೆ ಹಚ್ಚೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ. ನಾನು ಇದಕ್ಕಿಂತ ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಮೆಂತ್ಯ ನೆನೆಸಿರೋ ನೀರಿದೆಯಲ್ಲ ಅದನ್ನು ಚೆಲ್ಲಬೇಡಿ, ಅದು ಕೂಡ ಯೂಸ್ ಆಗುತ್ತೆ ನೋಡಿ. ಇವಾಗ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಎಷ್ಟು ಡ್ಯಾಂಡ್ರಫ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಮಧ್ಯೆ ಇವಾಗಲೇ ಒಂದು 6 ಮಂತ್ಸಿಂದ ಬಿಟ್ಬಿಟ್ಟಿದ್ದೆ ಹಚ್ಚೋದು. ಅದರಿಂದ ಅವಳಿಗೆ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ರೆಗ್ಯುಲರಾಗಿ ಟ್ರೈ ಮಾಡೋಣ, ಹಾಕೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ. ನೀಟಾಗಿ ನೋಡಿ ಕೂದಲನ್ನ ಎಳೆಯಾಗಿ ತೊಗೊಂಡು ಪ್ರತಿಯೊಂದು ಕಡೆಯೂ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಅಪ್ಲೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ಇದರಲ್ಲಿ ಎಗ್ದು ವೈಟ್ ಹಾಕಿರೋದ್ರಿಂದ ಕೂದಲು ತುಂಬಾ ನೈಸಾಗಿ ಒಳ್ಳೆ ಶೈನಿಂಗ್ ಬರುತ್ತೆ. ಈಗ ನೀಟಾಗಿ ಎಲ್ಲ ಆದಷ್ಟು ಫುಲ್ಲು ಹೇರಿಗೆ ಅಪ್ಲೈ ಮಾಡಿಬಿಟ್ಟು ಒಂದು 2 ಅವರ್ಸು ಬಿಟ್ಬಿಡಿ. ಒಂದು 2-3 ಅವರ್ಸೇ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿಸಿದ್ರೆ ಆಯಿತು. ಕೂದಲು ಒಳ್ಳೆ ತುಂಬ ರೇಷ್ಮೆ ಥರ ಹೊಡಿತಾ ಇರುತ್ತೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಇವಾಗ ನಾನು 1-2 ಅವರ್ ಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಅವಳ ಕೂದಲನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಅವಳಿಗೆ ಏರ್ ಗ್ರೋತ್ಗೆ ಆಲ್ಮೋಸ್ಟು ಚೆನ್ನಾಗಿ ಹೆಲ್ಪ್ ಆಗ್ತಾಯಿದೆ, ಮತ್ತು ಡ್ಯಾಂಡ್ರಫ್ಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾಯಿದೆ. ನೀವು ಈ ರೆಮಿಡಿನ ಆರಾಮಾಗಿ ಮನೇಲಿ ಟ್ರೈ ಮಾಡ್ಬೋದು, ಯಾಕಂದರೆ ಇದು ಹೋಮ್ ರೆಮಿಡಿ ಆಗಿರುತ್ತೆ. ಯಾವುದೇ ಥರದ ಕೆಮಿಕಲ್ ಇರೋದಿಲ್ಲ, ಅದರಿಂದ ಹೋಮ್ ರೆಮಿಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವಳಿಗೆ ಮತ್ತು ಯಾವ ಆಯಿಲ್ ಹಾಕ್ತೀನಿ, ಯಾವ ಶಾಂಪೂ ಹಾಕ್ತೀನಿ ಅಂತೇಳಿ ನಿಮಗೇನಾದರೂ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಮತ್ತು ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅಂತೇಳಿ ಹೇಳ್ತೀನಿ. ಇದು ಜಸ್ಟ್ ಇವಳಿಗೆ 3 ಇಯರ್ಸಿಂದ ಬಂದಿರೋ 4 ಇಯರ್ಸ್ ಅಷ್ಟೇ ಆಗಿರೋದು ಕೂದಲು ಬಿಡೋಕ್ಕೆ ಶುರು ಮಾಡಿ. ಅದಕ್ಕೆ ಮುಂಚೆ ನಾನು ಫುಲ್ಲು ಬಾಬ್ ಕಟ್ ಮಾಡಿಸ್ತಾ ಇದ್ದೆ. 4 ಇಯರ್ಸಿಂದ ಬಿಟ್ಟಿರೋದಕ್ಕೆ ಇಷ್ಟು ಉದ್ದ ಬಂದಿದೆ ಕೂದಲು. ಫುಲ್ಲು ಬಿಟ್ಟಿದ್ದಿದ್ರೆ ಇನ್ನೂ ಉದ್ದ ಬರ್ತಿತ್ತು. 4 ಇಯರ್ಸಿಗೆ ಇಷ್ಟು ಕೂದಲು ಬಂದಿದೆ. ನಿಮಗೇನಾದರೂ ಅವಾಗಲೇ ಹೇಳಿದಾಗೆ ಆಯಿಲ್ ಯಾವುದು ಅಂತೇಳಿ ಬೇಕಿದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳದು ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ನಿಮ್ಮ ಮಗಳು ಕೂದಲು ತುಂಬ ಚೆನ್ನಾಗಿದೆ, ಏನು ಯೂಸ್ ಮಾಡ್ತೀರಾ ತಿಳಿಸಿ ಅಂತ ಹಿಂದೆ ಒಂದು 2-3 ವೀಡಿಯೋಗಳಲ್ಲಿ ಕೇಳಿದರು. ಅದಕ್ಕೋಸ್ಕರ ನಾನು ಅವಳದೇ ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಏನು ಹಚ್ತೀನಿ, ಡ್ಯಾಂಡ್ರಫಿಗೆ ಏನು ಹಚ್ತೀನಿ ಅಂತೇಳ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ನಿಮಗೆ ಅವಳಿಗೆ ಆಯಿಲ್ ಯಾವ್ದು ಅಪ್ಲೈ ಮಾಡ್ತೀನಿ ಮತ್ತು ಶಾಂಪು ಯಾವ್ದು ಅಪ್ಲೈ ಮಾಡ್ತೀನಿ ಅಂತೇಳಿ ಏನಾದರೂ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಆ ವಿಡಿಯೋನು ಕೂಡ ಮಾಡ್ತೀನಿ.
ಹಾಂ, ಈಗ ಇನ್ನೇನಿಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಾನು ಇಷ್ಟು ಚೆನ್ನಾಗಿ ಕಮೆಂಟ್ಸ್ಗಳು ಬರ್ತಾಯಿದೆ ಮತ್ತು ಇಷ್ಟು ಜನಗಳ ಪ್ರೀತಿನ ಸಂಪಾದನೆ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನನಗೊಂದು ಆಸೆ ಇದೆ, ಎಲ್ಲರ ಕಮೆಂಟ್ಸ್ನು ಓದಬೇಕು ಒಂದು ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವ್ಲಾಗಲ್ಲೇ ಆದಷ್ಟು ಎಲ್ಲರದ್ದು, ನನಗೆ ಯಾರ್ದು ತುಂಬ ಇಷ್ಟ ಆಗಿದ್ದಾವೆ ಕಮೆಂಟ್ಸು, ಆದಷ್ಟು ಎಲ್ಲರ ಕಮೆಂಟ್ಸ್ನು ಓದೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇನ್ನೊಂದು ಫೋನ್ ಬೇಕಾಗುತ್ತೆ, ಯಾಕಂದರೆ ಕಮೆಂಟ್ಸ್ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಫೋನ್ ಬೇಕಲ್ವಾ. ನೋಟ್ ಮಾಡ್ಕೋಬೋದು, ಎಲ್ಲ ನೋಟ್ ಮಾಡ್ಕೊಳ್ಳೋದಕ್ಕಿಂತ ಅಲ್ಲೇ ರ್ಯಾಂಡಮಾಗಿ ನೋಡಿಕೊಂಡು ಹೇಳಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಖಂಡಿತ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಇನ್ನೊಂದು ಏನಂದರೆ, ನಮ್ಮ ಯೂಟ್ಯೂಬಲ್ಲಿರೋ ಫ್ರೆಂಡ್ಸ್ಗಳಿಗೆ ಏನೊಂದು ನಾನು ಸಜೆಷನ್ ಕೊಡ್ತೀನಿ ಅಂತಂದರೆ, ಯಾರೇ ಬ್ಯಾಡ್ ಕಮೆಂಟ್ಸ್ ಮಾಡಲಿ ಯಾರಿಗೂ ಹೆದರ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಏನು ಅವ್ರ ಅಪ್ಪಂದಲ್ಲ, ಈ ಎಲ್ಲರಿಗೂ ಸಮವಾದ ಹಕ್ಕಿದೆ. ಅವರು ಏನೇ ಹೇಳಿದ್ರು ಕೇಳಬೇಕು ಅನ್ನೋದೇನಿಲ್ಲ. ಖಂಡಿತ ಏನಾದರೂ ನೀವು ಅವ್ರು ಬ್ಯಾಡ್ ಕಮೆಂಟ್ಸ್ ಮಾಡಿದಾಗ ನೀವು ರಿಪ್ಲೈ ಮಾಡಿ, ಅವರು ಜಗಳ ಮಾಡೋಕ್ಕೆ ಬಂದು ನಿಮ್ಮ ಚಾನಲ್ನ ರಿಪೋರ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ತಪ್ಪಿಲ್ಲ ಅಂದರೆ ಯಾಕೆ ಹೆದರ್ಕೋಬೇಕು. ಯಾರು ಸುಮ್ಮನೆ ಚಾನಲ್ನ ರಿಪೋರ್ಟ್ ಮಾಡೋದಕ್ಕಾಗಲ್ಲ, ಚಾನಲ್ನ ಟರ್ಮಿನೇಟ್ ಕೂಡ ಮಾಡಿಸೋದಕ್ಕಾಗಲ್ಲ. ಯೂಟ್ಯೂಬ್ ಅವರು ಎಲ್ಲನೂ ಕೂಡ ನೋಡ್ತಾರೆ, ಪ್ರತಿಯೊಂದು ನೋಡಿ ಅವರು ಎಲ್ಲನೂ ತಿಳ್ಕೊಂಡು ಆಮೇಲೆ ಚಾನಲ್ನ ಇದು ಮಾಡುತ್ತಾರೆ, ರಿಪೋರ್ಟ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಹೆಣ್ಮಕ್ಳುಗಳು ಯೂಟ್ಯೂಬ್ ಮಾಡೋರು ಹೊಸ್ದಾಗಿ ಏನಾದರೂ ವ್ಲಾಗ್ ಮಾಡಬೇಕು ಅಂತಿದ್ರೆ ಖಂಡಿತ ಬಂದು ಮಾಡಿ. ಆದರೆ ನಾನು ಫಸ್ಟೇ ಸಕ್ಸಸ್ ಸಿಗುತ್ತೆ ಅಂತ ಯಾರಿಗೂ ಹೇಳಲ್ಲ. ಒಂದಷ್ಟು ಜನ ಹೇಳ್ತಾರೆ, ನನಗೆ ಅವ್ರು ಹೇಳ್ತಾ ಇದ್ರೆ ನಗು ಬರುತ್ತೆ. ಯಾಕಂದರೆ 3 ಇಯರ್ಸ್ ಆಗಿದೆ ನಾನು ಚಾನಲ್ ಶುರು ಮಾಡಿ. ಜಸ್ಟ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದು ನಾನು 6 ತಿಂಗಳಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರಿಗೂ ತಕ್ಷಣಕ್ಕೆ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ. ಒಬ್ಬೊಬ್ಬರು 1000-2000 ವೀಡಿಯೋಸ್ ಹಾಕಿದ್ರೂ ಕೂಡ ತಕ್ಷಣಕ್ಕೆ ಯಾರಿಗೂ ಸಕ್ಸಸ್ ಸಿಗಲ್ಲ. ಹಿಂಗೆ ಫ್ರೆಂಡ್ಸ್, ನಾನು ಏನಾದರೂ ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡಾಗ ಈ ಥರ ಸೌಂಡ್ಗಳು ಬರ್ತಾನೆ ಇರುತ್ತೆ. ಒಂದು ನಿಮಿಷ. ಆವಾಗಲೇ ಹೇಳ್ದಾಗೆ ಸಕ್ಸಸ್ ಅನ್ನೋದು ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿ. ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ. ಎಲ್ಲರೂ ಆಲ್ಮೋಸ್ಟು ವ್ಲಾಗ್ಗಳು ಮಾಡ್ತಿರೋದ್ರಿಂದ ತಕ್ಷಣಕ್ಕೆ ನಮಗೆ ರಿಸಲ್ಟ್ ಸಿಗದೇ ಇರ್ಬೋದು, ಬಟ್ ನಿಧಾನಕ್ಕೆ ನಮಗೆ ಒಂದು ಗ್ರೋತ್ ಅನ್ನೋದು ಆಗುತ್ತೆ. ನನಗೆ ಈಗ 3 ಇಯರ್ಸ್ ಆದರೂ ಇನ್ನೂ ನನ್ನ ಚಾನಲ್ಲು ಯಾವುದೇ ವೀಡಿಯೋ ವೈರಲ್ ಆಗಿಲ್ಲ. ಅಂದರೆ ಒಂದು ಶಾರ್ಟ್ಸ್ ವೀಡಿಯೋ ಮಾತ್ರ ವೈರಲ್ ಆಗಿದೆ. ಒಂದು 13 ಲಕ್ಷದವರೆಗೂ ಹೋಗಿದೆ ಒಂದು ಶಾರ್ಟ್ಸ್ ವೀಡಿಯೋ. ಒಂದು 165 ಹಂಗೆ ಮಧ್ಯದಲ್ಲಿ ಒಂದೊಂದು ವೀಡಿಯೋಗಳು ಅಷ್ಟೇ ವೈರಲ್ ಆಗಿದೆ. ಆದರೆ ಫುಲ್ಲು ವೀಡಿಯೋಸ್ ನಂದು ಯಾವುದೂ ವೈರಲ್ ಆಗಿಲ್ಲ. ಆದರೂ ನಾನು ಛಲ ಬಿಟ್ಟಿಲ್ಲ. ಇವತ್ತಲ್ಲ ನಾಳೆ ವೈರಲ್ ಆಗೇ ಆಗುತ್ತೆ ಅಂದ್ಕೊಂಡು ನಾನು ನನ್ನ ಕೆಲಸ ಏನಿದೆಯೋ ನಾನು ಅದು ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಟೆಕ್ ಚಾನಲ್ ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು, ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಬಿಡ್ಬೋದು, 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ. ಅದು ಒಂದು ದಿನದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅದು ಅವ್ರನ್ನ ನಂಬಿಕೊಂಡು ನೀವೇನಾದ್ರೂ ಒಂದೇ ದಿನದಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂತೇಳಿ ಬಂದು ಡಿಸಪಾಯಿಂಟ್ ಆಗಬೇಡಿ. ಇಲ್ಲಿ ನಿಧಾನಕ್ಕೆ ಹಂತವಾಗಿ ನಮಗೆ ಸಕ್ಸಸ್ ಸಿಗುತ್ತಾ ಹೋಗುತ್ತೆ. ಬಟ್ ಸಿಗುತ್ತೆ, ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ. ಆದರೆ ನಾವು ಶ್ರಮ ಹಾಕಬೇಕಾಗುತ್ತೆ. ನಾವು ಅದೇ ಟೈಮಿಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ಆಲ್ಮೋಸ್ಟು ನಾವು ಈ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಯೂಟ್ಯೂಬ್ಗೋಸ್ಕರನೇ ಒಂದು 3 ಅವರ್ಸ್ ಆದ್ರೂ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಆಗಲೇ ನಮ್ಗೆ ಇದರಲ್ಲಿ ಸಕ್ಸಸ್ ಅನ್ನೋದು ಸಿಗೋದು. ಹಾಗಾದರೆ ನೀವು ಮಾಡ್ತಿಲ್ವಾ, ಯಾಕೆ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ಕೇಳ್ಬೋದು. ನಾನು ನನ್ನ ಎಫರ್ಟ್ ಹಾಕ್ತಾನೆ ಇದ್ದೀನಿ. ಬಟ್ ಈ ಮಧ್ಯದಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡೋದು ಬಿಟ್ಟಿದ್ದೆ, ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಂದು ಚಾನಲ್ಲು ಗ್ರೋತು ಕಮ್ಮಿ ಆಯಿತು. ಈಗ ಅದಕ್ಕೆ ಮತ್ತೆ ನಾನು ಇದನ್ನು ಮಾಡಲೇಬೇಕು, ಒಂದು ಸಕ್ಸಸ್ ಪಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಆದಷ್ಟು ಟ್ರೈ ಮಾಡಿ ಬನ್ನಿ. ಯೂಟ್ಯೂಬಿಗೆ ಬರಬೇಡಿ ಅಂತ ನಾನು ಹೇಳಲ್ಲ, ಬನ್ನಿ. ಆದರೆ ಬಂದ ತಕ್ಷಣ ಇಲ್ಲಿ 100ರಲ್ಲಿ ಒಬ್ರಿಗಲ್ಲ 1000ದಲ್ಲಿ ಒಬ್ಬರಿಗೆ ತಕ್ಷಣಕ್ಕೆ ಸಕ್ಸಸ್ ಸಿಗೋದು. ಯಾಕೆಂದರೆ ಅವರು ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರದಲ್ಲಿ ವೈರಲ್ ಆಗಿದ್ದರೆ ಯೂಟ್ಯೂಬಲ್ಲೂ ಬಂದು ಮಾಡಿದ್ರೆ ಸ್ವಲ್ಪ ಬೇಗ ಸಕ್ಸಸ್ ಸಿಗುತ್ತೆ. ಅದು ಕಷ್ಟನೇ, ಎಲ್ರಿಗೂ ತಕ್ಷಣಕ್ಕೆ ಅವರಿಗೂ ಸಿಗಲ್ಲ. ನಿಧಾನಕ್ಕೆ ಅವ್ರಿಗೆ ಸಕ್ಸಸ್ ಸಿಗುತ್ತಾ ಹೋಗುತ್ತೆ. ಅಂದರೆ ಅವರ ಕಂಟಿನ್ಯೂಟಿ ವೀಡಿಯೋಗಳು, ಅವರ ಕಂಟೆಂಟ್ ವೀಡಿಯೋಗಳ ಮೇಲೆ ಅವರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಅದು ಹಾಗೆ ಈಗ ಹೇಳ್ದಂಗೆ ಆ ಥರ ಮಾಡೋರು ಮಾಡಿ, ವೀಡಿಯೋ ಮಾಡಿ, ಖಂಡಿತ ಡೈಲಿ ವ್ಲಾಗ್ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ ತೋರಿಸಿ, ಇಲ್ಲ ಕುಕ್ಕಿಂಗ್ ಚಾನಲ್ ಮಾಡಬೇಕು ಅಂತಿದ್ರೆ ಕುಕ್ಕಿಂಗ್ ಚಾನಲ್ ಮಾಡಿ. ಬಟ್ ಎಫರ್ಟ್ ಹಾಕ್ಬೇಕಷ್ಟೇ, ಎಫರ್ಟ್ ಹಾಕಬೇಕು, ಕಂಟಿನ್ಯೂಟಿ ಇರಬೇಕು, ಮಾಡಿ.
ಟೆಕ್ ಚಾನಲ್ ಅವ್ರು ಹೇಳ್ತಾರೆ ಒಂದೇ ದಿನದಲ್ಲೆಲ್ಲ ಕಂಪ್ಲೀಟ್ ಮಾಡಿಬಿಡ್ಬೋದು, ಒಂದೇ ದಿನದಲ್ಲಿ ಮಾಡಿಬಿಡ್ಬೋದು ಅಂತ. ಇದು ಸಾಧ್ಯನೇ ಇಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ವೀಡಿಯೋದಲ್ಲಿ ನನ್ನ ವಾಚ್ ಟೈಮ್ನ ನಾನು ಕಂಪ್ಲೀಟ್ ಮಾಡೇ ಇಲ್ಲ. ವೀಡಿಯೋದಲ್ಲಿ ಅರ್ಧ ವಾಚ್ ಟೈಮ್ ಅಷ್ಟೇ ನಾನು ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ನಾನು ಲೈವಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀನಿ. ಯಾರಾದ್ರೂ ಈಗ ಯೂಟ್ಯೂಬ್ ಆಲೇ ವೀಡಿಯೋಗಳು ಹಾಕಿದ್ದೀರಾ, ನಿಮ್ಮ ಇನ್ನು ಚಾನಲ್ಲು 1 ಇಯರ್ ಆಯ್ತಾ ಬಂತು, ಇನ್ನು ವೈರಲ್ ಆಗಿಲ್ಲ, ಯೂಟ್ಯೂಬು ಹೋಗ್ತಾ ಇಲ್ಲ ವ್ಯೂಸು ಅಂತಂದರೆ ಖಂಡಿತ ಲೈವ್ ಮಾಡಿ. ಲೈವಲ್ಲಿ ಕೂಡ ಚೆನ್ನಾಗಿ ವಾಚ್ ಟೈಮ್ ಬರುತ್ತೆ. ಕಂಟಿನ್ಯೂ ಆಗಿ ನೀವು ಲೈವ್ ಮಾಡ್ತಾ ಹೋದರೆ ಚೆನ್ನಾಗಿ ಬಂದು ಸಪೋರ್ಟ್ ಮಾಡ್ತಾರೆ. ಆಗ ನಿಮಗೆ ವಾಚ್ ಟೈಮ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಸಬ್ಬು ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದನೂ ನೀವು ಒಳ್ಳೆ ಸಕ್ಸಸ್ ಪಡಿಬೋದು. ಮತ್ತು ಇನ್ನೇನಾದರೂ ಟಿಪ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ಒಬ್ಬರು ಕೇಳಿದ್ರಿ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಸಿಸಿ ಹೇಳ್ಕೊಡಿ ಅಂತ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಮೆಂಟ್ಸ್ದು ಓದೋಣ ಅಂತ ಅಂದ್ಕೊಂಡಿದ್ದೀನಲ್ವ, ಆ ವ್ಲಾಗ್ ಆದ ತಕ್ಷಣವೇ ನಾನು ಹೆಂಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಮತ್ತು ಎಡಿಟಿಂಗು ಹೆಂಗೆ ಮಾಡೋದು ಆದಷ್ಟು ನಾನು ಇದ್ರ ಕಡೆ ಫೋಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಆ ವಿಡಿಯೋಗಳನ್ನೆಲ್ಲ ತೋರಿಸ್ತೀನಿ. ನನಗೂ ಸ್ಟಾರ್ಟಿಂಗಲ್ಲಿ ಯಾವುದೇ ಎಡಿಟಿಂಗ್ ಆಗಲಿ ಏನೂ ಬರ್ತಾ ಇರಲಿಲ್ಲ. ನಾನು ಎಲ್ಲ ವೀಡಿಯೋಗಳು ನೋಡಿಕೊಂಡೇ ಕಲ್ತಿದ್ದು. ತುಂಬ ಜನಕ್ಕೆ ವಾಟ್ರ್ ಮಾರ್ಕ್ ತೆಗೆಯೋದು ಬರ್ತಾಯಿಲ್ಲ. ತುಂಬ ಜನ ಏನು ಮಾಡ್ತೀರಾ, ವಾಟರ್ ಮಾರ್ಕ್ ಸಮೇತನೇ ಹಾಕ್ತೀರಾ. ಈಗ ಇನ್ಶಾಟು ಮತ್ತು ಪವರ್ ಡೈರೆಕ್ಟರು ಅಂತೆಲ್ಲ ಇರುತ್ತಲ್ವ, ಅದನ್ನು ಹಾಗೆ ಹಾಕ್ಬಿಡ್ತೀರಾ. ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಮತ್ತು ಎಡಿಟಿಂಗ್ನಲ್ಲಿ ನಾವು ಹೇಗೆ ಎಡಿಟಿಂಗ್ ಮಾಡೋದು, ತಮ್ನೈಲ್ ಹೆಂಗೆ ಮಾಡೋದು, ಆದಷ್ಟು ನಾನು ಆ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ. ಮತ್ತು ನೀವು ಕೇಳಿದ್ರಲ್ವ ಚಾನಲ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ, ಖಂಡಿತ ಆ ವಿಡಿಯೋ ತಕ್ಷಣಕ್ಕೆ ಬರುತ್ತೆ. ಪಾಪ ಅವರು ಅವತ್ತೇ ಹೇಳಿದರು ಆದಷ್ಟು ಇವತ್ತೇ ವಿಡಿಯೋ ಮಾಡಿ ಹಾಕಿ ಹೆಲ್ಪ್ ಆಗುತ್ತೆ ಅಂತ. ನನಗೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಇನ್ನೊಂದು ಫೋನ್ ಬೇಕಾಗುತ್ತೆ ಅದು ನಿಮಗೆ ತೋರಿಸೋದಕ್ಕೆ. ನೆಕ್ಸ್ಟು ಕಮೆಂಟ್ಸ್ ವ್ಲಾಗ್ ಆದ ತಕ್ಷಣ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದು ಅಂತೇಳಿ ಖಂಡಿತ ತೋರಿಸ್ಕೊಡ್ತೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆಗಲೇ ಹೇಳ್ದಾಗೆ ಸಕ್ಸಸ್ ಎಲ್ರಿಗೂ ಸಿಗುತ್ತೆ, ಆದರೆ ನಿಧಾನಕ್ಕೆ ಸಿಗುತ್ತೆ. ನಾನಿನ್ನು 3 ವರ್ಷ ಆದರೂ ಒಂದು ಪೇಮೆಂಟು ಕೂಡ ತೊಗೊಳಕ್ಕಾಗಿಲ್ಲ. ನೋಡೋಣ ಯಾವಾಗ ಬರುತ್ತೆ ಟೈಮು ಅಂತ. ಆದರೆ ತೊಗೋತೀನಿ ಅನ್ನೋದೊಂದು ಹಠ ಇದೆ. ಇದು ಎಷ್ಟು ಡಾಲರ್ ಆಗಿದೆ ಏನು ಅಂತೇಳಿ ನಾನು ನೆಕ್ಸ್ಟು ಹೋಯ್ತಾ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹತ್ತತ್ರ ಬರ್ತಾ ಇದೆ ಡಾಲರು. ಎಷ್ಟು ಡಾಲರ್ ಆಗಿದೆ, ಪೇಮೆಂಟಿನ ಎಷ್ಟು ದಿನದಲ್ಲಿ ಬರಬಹುದು ಅಂತ ಖಂಡಿತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಮಾಡ್ತಾಯಿದ್ದೀನಿ. ಬಾಯ್.